ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ಹಗಲಿನಲ್ಲಿ ನಗರದ ಕೆಲವು ಮೊಬೈಲ್ ಅಂಗಡಿಗಳನ್ನ ಗುರುತಿಸಿ ರಾತ್ರಿ ಸಮಯದಲ್ಲಿ ಕನ್ನಗಳವು ಮಾಡುತ್ತಿದ್ದ ಬಿಹಾರ ಮೂಲದ ಚಾದರ್ ಗ್ಯಾಂಗ್ ಅಂದ್ರೆ ಬೆಡ್ಶೀಟ್ ಗ್ಯಾಂಗ್ ಅನ್ನ ಬಂಧಿಸುವಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಏನಿದು ಬೆಡ್ಶೀಟ್ ಗ್ಯಾಂಗ್ ಅಂತ ನಿಮಗೆ ಅನ್ನಿಸಬಹುದು. ಈ ಖತರ್ನಾಕ್ ಬಿಹಾರಿ ಕದೀಮರು ಯಾವುದಾದ್ರೂ ಮೊಬೈಲ್ ಅಂಗಡಿಗಳನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ರಾತ್ರಿ ಬೆಡ್ಶೀಟ್ ತೆಗೆದುಕೊಂಡ ಆ ಗ್ಯಾಂಗ್ ಅಂಗಡಿ ಬಾಗಿಲ ಮುಂದೆ ಪರದೆಯಂತೆ ಇಬ್ಬರು ಹಿಡಿದುಕೊಂಡು ಮೆಕ್ಕವರು ಅಂಗಡಿಯ ಕನ್ನಗಳವು ಮಾಡಲೆತ್ನಿಸುತ್ತಾರೆ. ಹೀಗೆಯೇ ಇವರು ನಾನಾ ಕಡೆ ಬೆಡ್ಶೀಟ್ ಹಿಡಿದುಕೊಂಡು ರಾತ್ರಿ ಸಮಯದಲ್ಲಿ ಮೊಬೈಲ್ ಅಂಗಡಿಗಳಿಗೆ ಕನ್ನ ಹಾಕುತ್ತಾರೆ. ಬೆಂಗಳೂರು ನಗರದ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಗವಾರ ಪಾಳ್ಯದಲ್ಲಿರುವ ಎಸ್ಎಲ್ಆರ್ ರಿಟೇಲ್ ಎಂಬ ಸ್ಯಾಮ್ಸಂಗ್ ಮೊಬೈಲ್ ಅಂಗಡಿಯನ್ನ ಮೊದಲೇ ಗುರುತಿಸಿಕೊಂಡು ರಾತ್ರಿ ವೇಳೆಯಲ್ಲಿ ಅಂಗಡಿಯನ್ನ ಕನ್ನಕಳವು ಮಾಡಿ ಬೆಲೆ ಬಾಳುವ ಮೊಬೈಲ್ ಫೋನ್ಗಳನ್ನು ಹಾಗೂ ನಗದು ಹಣವನ್ನ ಆರೋಪಿಗಳು ಕಳವು ಮಾಡಿ ಪರಾರಿಯಾಗಿದ್ರು. ಈ ಸಂಬಂಧ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿತ್ತು. ಪ್ರಕರಣವನ್ನ ದಾಖಲಿಸಿಕೊಂಡ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಪಿ ಆರೋಪಿಗಳ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಖಚಿತ ಮಾಹಿತಿಯೊಂದಿಗೆ ಬೆಡ್ಶೀಟ್ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿ 8 ಜನ ಆರೋಪಿಗಳನ್ನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳು ಮೊಬೈಲ್ ಅಂಗಡಿಯನ್ನ ದೋಚಿದ್ದನ್ನ ಬಾಯ್ಬಿಟ್ಟಿದ್ದಾರೆ. ಆರೋಪಿಗಳ ಪೈಕಿ ಬಿಹಾರ ಮೂಲದ ಇಮ್ತಿಯಾಜ್ ಆಲಂ ಎಂಬಾತನು ತನ್ನ ಸಹೋದರ ಇರ್ಷಾದ್ನೊಂದಿಗೆ ಸೇರಿಕೊಂಡು ಬಿಹಾರದಿಂದ ಕೆಲಸ ಕೊಡಿಸುವುದಾಗಿ ಹೇಳಿ ಅಮಾಯಕ ಯುವಕರನ್ನ ನಗರಕ್ಕೆ ಕರೆದುಕೊಂಡು ಬಂದು ಹಗಲು ವೇಳೆಯಲ್ಲಿ ಮೊಬೈಲ್ ಅಂಗಡಿಗಳನ್ನ ಗುರುತು ಮಾಡಿಕೊಂಡು ರಾತ್ರಿ ವೇಳೆಯಲ್ಲಿ ಗ್ಯಾಂಗ್ ಕಟ್ಟಿಕೊಂಡು ಬಂದು ಕನ್ನ ಕಳುವು ಮಾಡಿಕೊಂಡು ಬಿಹಾರಕ್ಕೆ ಹೋಗಿ ನಂತರ ಕಳುವು ಮಾಡಿರುವ ಮೊಬೈಲ್ ಫೋನ್ಗಳನ್ನ ನೇಪಾಳಕ್ಕೆ ಹೋಗಿ ಮಾರಾಟ ಮಾಡುತ್ತಿದ್ರು. ಈ ಬೆಡ್ಶೀಟ್ ಗ್ಯಾಂಗ್ ಈ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ನ್ಯೂ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಮೊಬೈಲ್ ಅಂಗಡಿಗಳನ್ನು ಕಳುವು ಮಾಡಿ ಸಿಕ್ಕಿಬಿದ್ದು ಜೈಲಿಗೆ ಹೋಗಿ ನ್ಯಾಯಾಲಯದಲ್ಲಿ ಜಾಮೀನು ಪಡೆದುಕೊಂಡಿದ್ದು ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದರು. ಈ ಬೆಡ್ಶೀಟ್ ಗ್ಯಾಂಗ್ ಬೆಂಗಳೂರು ನಗರ, ಮುಂಬೈ, ಬಿಹಾರ್, ನಾಸಿಕ್, ಗೋರಖ್ಪುರ್, ಉತ್ತರ ಪ್ರದೇಶದ ಲಕ್ನೋ ಹಾಗೂ ಸೀತಾಮುಡಿಯಲ್ಲಿ ಮೊಬೈಲ್ ಅಂಗಡಿಗಳನ್ನು ದೋಚಿದ್ದರು. ಈ ಕಾರ್ಯಾಚರಣೆಯನ್ನು ಪೂರ್ವ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಡಿ ದೇವರಾಜ್ ನಿರ್ದೇಶನದಂತೆ ಹಲಸೂರು ಉಪವಿಭಾಗದ ಎಸಿಪಿ ಟಿ ರಂಗಪ್ಪನವರ ಮಾರ್ಗದರ್ಶನದಲ್ಲಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಪಿ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಂಜುನಾಥ್ ಎಸ್, ಚಂಗಪ್ಪ ಬಿಎಂ, ಸಿಬ್ಬಂದಿಗಳಾದ ನಾಗಯ್ಯ ಹಿರೇಮಠ, ವೆಂಕಟರಾಜು, ರಾಜು ಎಸ್, ವಿನೋದ್ ಕುಮಾರ, ಪರಮಾನಂದ, ಸುಕನ್ಯಾ, ಮುಕುಂದ, ರೇಮನ್ ಸಾಬ್ ನಾಯ್ಕರ್, ಮಲ್ಲಿಕಾರ್ಜುನ್ ಅವರ ತಂಡ ಬೆಡ್ಶೀಟ್ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರನ್ನ ಫಾಲೋ ಮಾಡಿದಾಗ ಅವರೊಂದು ಮನೆ ಒಳಗಡೆ ಹೋಗ್ತಾರೆ. ಮನೆಯನ್ನ ರೈಡ್ ಮಾಡಿದಾಗ ಸುಮಾರು 8 ರಿಂದ 9 ಜನ ಬಿಹಾರ ರಾಜ್ಯದವರು ಕಳ್ಳರು ಸಿಗ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ಅವರ ವಾಕಿಂಗ್ ಸ್ಟೈಲ್ ನೆಲ್ಲ ಮ್ಯಾಚ್ ಮಾಡಿದಾಗ ಅವರೇ ಇರ್ತಾರೆ. ಇದರ ಹೆಸರು ಚಾದರ್ ಗ್ಯಾಂಗ್ ಅಂತಂದ್ರೆ ಬೆಡ್ಶೀಟ್ ಗ್ಯಾಂಗ್ ಅಂತ. ಯಾವ್ದಾರ ಒಂದು ಶಾಪ್ ಅದನ್ನ ಐಡೆಂಟಿಫೈ ಮಾಡಿ ಆ ಶಾಪ್ಗೆ ಇಬ್ಬರು ಬೆಡ್ಶೀಟ್ ಅಡ್ಡ ಹಿಡ್ಕೊಂಡು ನಿಂತ್ಕೊಳ್ತಾರೆ. ಪಬ್ಲಿಕ್ ಗೊತ್ತಾಗಬಾರ್ದು. 2 ರಿಂದ 3 ಗಂಟೆ 4 ಗಂಟೆ ರಾತ್ರಿಯಲ್ಲಿ ಶಟರ್ನ ಓಪನ್ ಮಾಡಿ ಆದ್ಮೇಲೆ ಆ ಬೆಡ್ಶೀಟ್ ಗ್ಯಾಂಗ್ನವರು ಹೋಗಿ ಪಕ್ಕದಲ್ಲೆಲ್ಲ ಕೂತ್ಕೊಳ್ತಾರೆ. ಆ ಒಳಗಡೆ ಎಲ್ಲ ಅದನ್ನ ತುಂಬಿ ಏನು ವ್ಯಾಲ್ಯೂಬಲ್ಸ್ ಇರ್ತಲ್ಲ ತಗೊಂಡು ಬರೋ ಟೈಮಲ್ಲಿ ಸಿಗ್ನಲ್ ಕೊಟ್ಟಾಗ ಮತ್ತೆ ಬೆಡ್ಶೀಟ್ ತೊಗೊಂಡು ಬಂದು ಅಡ್ಡ ಇಟ್ಕೊಂಡು ಆ ಶಟರ್ನ ಸ್ವಲ್ಪ ತೆಗೆದು ಆಚೆಗೆ ಬರ್ತಾರೆ. ಸೊ ಹಾಗಾಗಿ ಯಾರಿಗೂ ಗೊತ್ತಾಗದೆ ಮಾಡ್ತಾರೆ.